ಮಾಲತಿ ಅತ್ತೆ ಮತ್ತೆ ಗುರುಮಾವನ್ ವೆಡ್ಡಿಂಗ್ ಫೋಟೋ. ಈ ಫೋಟೋ ಬಗ್ಗೆ ನಾ ವಸು ಹೇಳಿದ್ದು. ಹಾಗಾದ್ರೆ ನಿನ್ನೆಯಿಂದ ಎಲ್ಲರೂ ಮಾತಾಡ್ತಿದ್ದು ಇದೇ ಫೋಟೋ ಬಗ್ಗೆನಾ? ಹಾಗಾದ್ರೆ ಮೇಲಿಂದ ಕೆಳಗೆ ಬಿದ್ದ ಮಾವ ಮಧುಮಿತಾ ಅವ್ರ ಫೋಟೋ ಎಲ್ಲೋಯ್ತು? ಯಾರ ಕೈಗೆ ಸಿಕ್ಕಿರ್ಬೋದು? ಅಥವಾ ಯಾರ ಕೈಗೂ ಸಿಗದೆ ಗಾಳಿಯಲ್ಲಿ ಹಾರೋಗಿರ್ಬೋದಾ? ಮೊದಲು ಈ ವಿಷಯನ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಯಾವತ್ತಿದ್ರೂ ಅಪಾಯ ತಪ್ಪಿದ್ದಲ್ಲ. Are you okay? Yeah, I'm okay. ಮತ್ತೆ ಯಾಕೆ ಟೆನ್ಷನಲ್ಲಿ ಕೂತಿದ್ದೀರಾ? ಆರಾಮಾಗಿ ಕೂತ್ಕೊಳ್ಳಿ. ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಇನ್ನೊಂದು 10 ನಿಮಿಷ ನಿಮಗೆ ಗೊತ್ತಾಗತ್ತೆ. ಅಯ್ಯೋ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಹತ್ರ ಜಗಳ ಆಡೋದಕ್ಕೆ ಕರ್ಕೊಂಡು ಹೋಗ್ತಿಲ್ಲ. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಎಲ್ಲಾದರೂ ಹೊರಗಡೆ ಹೋಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ನನ್ನ ಕರೆದೆ, ನಾನು ಒಪ್ಕೊಂಡ್ಬಿಟ್ಟೆ. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವು ಕೆಲಸನ ಹೇಳಿ ಮಾಡಬೇಕು, ಇನ್ನು ಕೆಲವನ್ನ ಮಾಡಿ ಹೇಳಬೇಕು. ಎಲ್ಲಾದರೂ ಮುಂಚೆ ಹೇಳಿಬಿಟ್ರೆ ಏನು ಮಜಾ ಇರುತ್ತೆ ಹೇಳಿ? ನೀವು ಸ್ವಲ್ಪ ಹೊತ್ತು ಎಲ್ಲ ಗೊತ್ತಾಗತ್ತೆ. ನಿಮ್ಮ ಮದುವೆ ವಿಷಯ ಮನೇಲಿ ಗೊತ್ತಾಗ್ಬಿಟ್ಟಿದೆ. ಹಾಂ, ನೀವೇನೋ ಮುಖ್ಯವಾದ ವಿಷಯ ಹೇಳಬೇಕು ಅಂದ್ರಲ್ಲ, ಹೇಳಿ. ನೀನು ಏನೋ ಹೇಳಬೇಕು ಅಂತಿದ್ಯಲ್ಲ, ಮೊದಲು ಆ ವಿಷಯ ಏನು ಅಂತ ಹೇಳ್ಬಿಡು, ಆಮೇಲೆ ನಾನು ಹೇಳ್ತೀನಿ. ನಾನು ಹೇಳೋ ವಿಷಯ ಕೇಳಿದ ಮೇಲೆ ನೀನು ಇಷ್ಟು ಸಮಾಧಾನವಾಗಿ ನನ್ನ ಹತ್ರ ಮಾತಾಡಲ್ಲ. ಬಹುಶಃ ನನ್ನ ಮುಖನೂ ನೋಡಲ್ಲ. ಏನಾದರೂ ಹೇಳಿದ್ರ? ಹೇಳೋ ವಿಷಯ ತುಂಬ ಇದೆ. ಇವತ್ತೇ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. You should marry me. You should marry me. Because I love you. Because I love you. ಬಂದನೋ ಗೋವಿಂದ. ನೀವು ಹೇಳಿದ್ದು ಇದೇ ಫೋಟೋ ಬಗ್ಗೆನಾ? ಲಲಿತಾ ಅತ್ತೆ ನಿಮಗೆ ಕೊಟ್ಟರು ಅಂದ್ರಲ್ಲ, ಇದೇ ಫೋಟೋನಾ? ಅಯ್ಯೋ ಜಾನವಿ, ಗುರುಭಾವನ್ ಮದ್ವೆ ಫೋಟೋ ಅಂದ್ರೆ ಇನ್ಯಾವ್ದಿರತ್ ಹೇಳು? ಅದಾ ಇದ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಭಾವ ಏನ್ ಎರಡೆರಡು ಮದ್ವೆ ಆಗಿದಾರಾ? ಇಲ್ವಲ್ಲ. ನಿಮಗೆ ಯಾಕೆ ಹಾಗನ್ಸ್ತು? ಯಾರು ಹೇಳಿದ್ರು ಹಾಗಂತ? ಏ ಜಾನ್ವಿ, ಯಾಕೆಷ್ಟು ಹೆದರ್ಕೋತಾ ಇದ್ಯಾ? ನಾನು ತಮಾಷೆ ಮಾಡ್ದೆ. ಗುರುಭಾವ ನಿನಗ್ ಮಾವ ಆಗೋಕ್ ಮುಂಚೆ ನನಗ್ ಭಾವ. ನಮ್ ಭಾವ ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೌದಲ್ವಾ? ಕರೆಕ್ಟು. ಥ್ಯಾಂಕ್ಸ್ ವಸು. ಥ್ಯಾಂಕ್ಸ್ ಯಾಕೆ? ವಸು, ನಿಮಗೆ ಲಲಿತಾ ಅತ್ತೆ ಕೊಟ್ಟಿದ್ದು ಇದೇ ಫೋಟೋ ಅಲ್ವಾ? ಅಮ್ಮ ತಾಯಿ, ಯಾಕಿಷ್ಟೊಂದು ನರ್ವಸ್ ಆಗ್ತಿದ್ಯಾ? ನೀನು ಅತ್ತೆ ಹತ್ರ ಮಾಲ್ತಕ್ಕ ಗುರುಭಾವನ್ ಮದ್ವೆ ಫೋಟೋ ಕೊಡ್ಸಿ ಅದಕ್ಕೆ ದೊಡ್ಡದಾಗಿ ಫ್ರೇಮ್ ಹಾಕಿಸ್ತೀನಿ, ಆನಿವರ್ಸರಿ ದಿನ ಅದೇ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ದಿಯಂತೆ, ಹೌದು ತಾನೆ? ಹೌದು. ಸ್ಟೋರ್ ರೂಮ್ ಅಲ್ಲಿ ಇದ್ದಿದ್ ಫೋಟೋ ಲಲಿತಕ್ಕನ್ ಕೈಗೆ ಸೇರ್ತು. ನಾನು ಅದನ್ನ ನೋಡ್ಕೊಡ್ತೀನಿ ಅಂತ ಲಲಿತಕ್ಕನ ಹತ್ರ ಇಸ್ಕೊಂಡ್ ಬಂದೆ. ನಾನ್ ಇಸ್ಕೊಂಡ್ ಬಂದ್ಮೇಲೆ ನೀನ್ ಆ ಫೋಟೋನ ಹುಡುಕ್ತಿದ್ದೆ. ಈಗ ಆ ಫೋಟೋ ನಿನ್ ಕೈಗೆ ಸೇರಿದೆ. ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತಾ?